ಇವ್ರೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ನಾವು ನೀವೆಲ್ಲ ಬೆಂಗಳೂರಿಂದ ಚೆನ್ನೈಗೆ, ತೆಲಂಗಾಣ ಇಂದ ಕೇರಳಕ್ಕೆ, ಅಂದ್ರೆ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಗೆ ಹೋಗಕ್ಕೆ ವೀಸಾ ತಗೋಬೇಕಾಗಿತ್ತು. ನಾನ್ ನಿಮ್ಮ ನ ಆಶಿಕ್ ಮಾತಾಡ್ತಾ ಇರೋದು. ಸ್ವಾತಂತ್ರ್ಯ ಬಂದ್ಮೇಲೆ 560 ಪ್ರಿನ್ಸ್ಲಿ ಸ್ಟೇಟ್ಸ್ ನ ಒಂದ್ ಮಾಡಿ ನಾವೆಲ್ಲರೂ ಒಂದೇ ಎಂದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಅವರೇ ನಮ್ಮ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಇವರ 150ನೇ ಬರ್ತ್ ಆನಿವರ್ಸರಿಗೆ ನಾವು ಕೆವಡಿಯಾದಲ್ಲಿರುವ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗಿದ್ವಿ. ತಾಜ್ ಮಹಲ್ ಮತ್ತೊಂದು ಇನ್ನೊಂದು ನೋಡಿದಾಗ ಮೂಕ ವಿಸ್ಮಿತರಾಗ್ತೀವಿ. ಅದೇ ರೀತಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಿದಾಗ ಏನ್ ಕನ್ಸ್ಟ್ರಕ್ಷನ್ ಗುರು ಅಂತ ಹೇಳ್ತೀವಿ. ಇಂಜಿನಿಯರಿಂಗ್ ಮಾರ್ವೆಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 182 ಮೀಟರ್ ಎತ್ತರದ ಪ್ರತಿಮೆ ಪ್ರಪಂಚದ ನಂಬರ್ 1 ಟಾಲೆಸ್ಟ್ ಸ್ಟ್ಯಾಚ್ಯೂ. ಫ್ಯಾಕ್ಟ್ ಏನಪ್ಪಾ ಅಂದ್ರೆ 182 ಎತ್ತರ ಏನಕ್ಕೆ ಅಂತ ಕೇಳಿದಾಗ ಗುಜರಾತ್ ನ ಅಸೆಂಬ್ಲಿ ಸೀಟ್ 182 ಅಂತೆ. ಆದ ಕಾರಣ 182 ಮೀಟರ್ ಎತ್ತರ ಮಾಡಿದ್ದಾರೆ. ಇದನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ LNT ಅವರು 46 ತಿಂಗಳು ತಗೊಂಡ್ರಂತೆ. ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ ಈ ಸ್ಟ್ಯಾಚ್ಯೂ ಒಳಗಡೆ ಲಿಫ್ಟ್ ಇದೆ. ನಾವು ಚೆಸ್ಟ್ ತನಕ ಹೋಗ್ಬೋದು. ವಿಯೂಂಗ್ ಗ್ಯಾಲರಿ ತನಕ ಹೋಗಕ್ಕೆ 380 ರೂಪಾಯಿ ಚಾರ್ಜ್ ಮಾಡ್ತಾರೆ. 45ನೇ ಫ್ಲೋರ್ 38 ಸೆಕೆಂಡ್ ಅಲ್ಲಿ ರೀಚ್ ಆಗ್ತೀವಿ. ಗ್ಯಾಲರಿಯಿಂದ ನರ್ಮದಾ ನದಿ, ಸರ್ದಾರ್ ಸರೋವರ್ ಡ್ಯಾಮ್, ಸತ್ಪುರ ಮತ್ತು ವಿದ್ಯಾಚಲ್ ಮೌಂಟೇನ್ ರೇಂಜ್ ಗಳನ್ನ ನೋಡಬಹುದು. ಈ ಸ್ಟ್ಯಾಚ್ಯೂ ಮಾಡಕ್ಕೆ 1700 ಮೆಟ್ರಿಕ್ ಟನ್ ಕಂಚು, 24,000 ಮೆಟ್ರಿಕ್ ಟನ್ ಸ್ಟ್ರಕ್ಚರ್ ಸ್ಟೀಲ್, 70,000 ಮೆಟ್ರಿಕ್ ಟನ್ ಸಿಮೆಂಟ್ ನ ಬಳಸಲಾಗಿದೆ. ಇವರ ವೆಸ್ಟ್ ಮೇಲಿರುವ ಬಟನ್ ಡಯಾಮೀಟರ್ 1.1 ಮೀಟರ್. ಇನ್ನ ಸ್ಟ್ಯಾಚ್ಯೂ ಇರೋ ತಲೆ 70 ಫೀಟ್ ಇದೆ. ಇದನ್ನ ಡಿಸೈನ್ ಮಾಡಿದವರು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದವರು. ನಿಮಗೆ ಗೊತ್ತಿದ್ರೆ ಯಾರು ಅಂತ ಕಮೆಂಟ್ ಮಾಡಿ.